ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈಪಾಳ್ಯದಲ್ಲಿ ಅತಿ ದೊಡ್ಡ ಸೀಕ್ರೆಟ್ ಒಂದು ಈಗ ಬ್ಲಾಸ್ಟ್ ಆಗಿದೆ. ಸಿಎಂ ಕುರ್ಚಿಗೆ ಬಹುತೇಕ ಎಲ್ಲ ಅಂತಿಮ ಆಗಿದೆ ಅನ್ನೋ ಸುದ್ದಿಗಳು ಮತ್ತು ಅಕ್ಟೋಬರ್ ನವೆಂಬರ್ಗೆ ದೊಡ್ಡ ಬದಲಾವಣೆ ಖಚಿತ ನಿಶ್ಚಿತ ಅನ್ನೋ ಸುದ್ದಿಗಳು ಇವೆಲ್ಲ ಬರ್ತಿರೋ ಹೊತ್ತಲ್ಲಿ ಹೈಕಮಾಂಡ್ ಕಟ್ಟಾಜ್ಞೆಯನ್ನು ಹೊರಡಿಸಿರೋ ಹೊತ್ತಲ್ಲಿ ಬಿಗ್ ಸೀಕ್ರೆಟ್ ಈಗ ಬ್ಲಾಸ್ಟ್ ಆಗಿದೆ. ಏನಿದು ಹಾಗಾದರೆ ಸಿಎಂ ಕುರ್ಚಿ ರಹಸ್ಯ ಮಾಹಿತಿ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಈಗ ಕೈಪಾಳ್ಯದಲ್ಲಿ ಒಂದು ಹಂತಕ್ಕೆ ಹೊರಗಡೆ ಮಾತು ನಿಂತಿದೆ. ಪೂರ್ತಿ ನಿಂತಿಲ್ಲ, ಒಂದು 60% ನಿಂತಿದೆ. ಆದರೆ ಒಳಗಡೆ ಸಮರ ಇನ್ನೂ ಜೋರಾಗಿ ನಡೀತಾ ಇದೆ. ಈಗಾಗಲೇ ನಾವು ಒಂದು ರಿಪೋರ್ಟ್ ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ಬೆಳಗಾವಿಯಿಂದ ಧಾರವಾಡಕ್ಕೆ ನೀರಾವರಿ ತರುವಂಥ ಯೋಜನೆಯಲ್ಲಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವ್ರಿಗೆ ಗಮನಕ್ಕೆ ತಂದಿಲ್ಲ ಅನ್ನುವಂಥ ಕಾಡ್ಗಿಚ್ಚು ಹಬ್ಬಿದೆ ಕೈಪಾಳ್ಯದಲ್ಲಿ. ಯಾವ ರೀತಿ ಕೈಪಾಳ್ಯ ಧಗಧಗಿಸ್ತಾ ಇದೆ ಬೇರೆ ಬೇರೆ ಕಾರಣಗಳಿಂದ ಅನ್ನೋದನ್ನೆಲ್ಲ ನೋಡಿದ್ದೀವಿ. ಬಹಳಷ್ಟು ವಿಚಾರಗಳಿವೆ. ನಮ್ಮ ಜಿಲ್ಲೆಗೆ ಇವ್ರು ಕೈ ಹಾಕ್ತಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದೇ ಫೈನಲ್, ಏಕಪಕ್ಷೀಯ ನಡೆ, ಸಿದ್ದು ಟೀಮ್ ನಾಯಕರ ಸಿಟ್ಟು, ಇದೆಲ್ಲ ಇದೆಯಲ್ಲ. ಇದರ ನಡುವೆ ನೋಡಿ, ಡಿ ಕೆ ಬಣದಿಂದ ಅಚ್ಚರಿಯ ಸ್ಟೇಟ್ಮೆಂಟ್, ಬಹಳ ಕುತೂಹಲಕಾರಿಯಾದಂಥ ರಹಸ್ಯವೊಂದನ್ನು ಈಗ ಡಿ ಕೆಯ ಪರಮಾಪ್ತ ಶಾಸಕರೊಬ್ಬರು ತೆರೆದಿಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರಿಗೆ ಈ ರೀತಿ ಸೆಡ್ಡು ಹೊಡಿತಾರೆ, ಪರಿಣಾಮ ಗೊತ್ತಿರುತ್ತೆ ಸಹಜವಾಗಿ. ಅವ್ರ ಜಿಲ್ಲೆ ನೀರಾವರಿ ಯೋಜನೆಯಲ್ಲಿ ಅವ್ರಿಗೆ ಗಮನಕ್ಕೆ ತರದಿದ್ರೆ, ಶಂಕುಸ್ಥಾಪನೆ ಆಗದೆ ಕೆಲಸ ಶುರುವಾದರೆ ಏನಾಗಬಹುದು ಅನ್ನೋದೆಲ್ಲ ಗೊತ್ತಿರೋದೆ. ಅಷ್ಟರ ಮಟ್ಟಿಗೆ ಸ್ಟೆಪ್ ತಗೊಳ್ತಿದ್ದಾರೆ ಡಿ ಕೆ ಶಿವಕುಮಾರ್. ಅಂದರೆ ಅವ್ರಿಗೇನೋ ಒಂದು ದೊಡ್ಡ ಬಲ ಸಿಕ್ಕಿದೆ ಡೆಲ್ಲಿಯಿಂದ ಅನ್ನೋ ರೀತಿಯೇ ಚರ್ಚೆ ಆಗ್ತಿರೋದು. ಈ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರ ಜಿಲ್ಲೆಯ ಮತ್ತು ಅವರ ಆಪ್ತ ವಲಯದ ಶಾಸಕರಾಗಿರೋ ಇಕ್ಬಾಲ್ ಹುಸೇನ್ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ, ಡಿ ಕೆ ಶಿ ಅವರನ್ನು ಶಾಸಕರ ಬೆಂಬಲದಿಂದ ಅಲ್ಲ, ಹೈಕಮಾಂಡೇ ಸಿಎಂ ಮಾಡುತ್ತೆ. ಶಾಸಕರ ಬೆಂಬಲ ಅಲ್ಲ, ಇಲ್ಲೇನು ಹೆಡ್ ಕೌಂಟ್ ಅಲ್ಲ, ಹೈಕಮಾಂಡೇ ಅವರನ್ನು ಸಿಎಂ ಮಾಡುತ್ತೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಒಂದು ಸಿಡಿದಿದೆ ನೋಡಿ. ಇದು ಮೊದಲ ಬಾರಿಗೆ ಬರ್ತಿರೋದಲ್ಲ, ಬೇರೆ ಬೇರೆ ಅರ್ಥದಲ್ಲಿ ಇದೇ ವಿಚಾರ ಹಲವು ಮೂಲಗಳಿಂದ ಬಂದಿದೆ. ಅಂದರೆ ಅರ್ಥ ಏನು, ಡಿ ಕೆ ಕ್ಯಾಂಪ್ ಈಗಾಗಲೇ ಫಿಕ್ಸ್ ಆಗಿದೆ ಅಂತ. ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಜೋರು ಜಟಾಪಟಿಯಾಗಿ ಡೆಲ್ಲಿಗೆ ಹೋಗಿ ಬಂದ್ರಲ್ಲ, CM DCM ಎಲ್ಲ, ಆಗ ಬಂದ ಮೇಲೆ ಕೊಟ್ಟ ಸ್ಟೇಟ್ಮೆಂಟ್ ಏನು, ಆಫರ್ ಬರಬೇಕು, ಅಂಗಡಿಲಿ ಸಿಗೋದಲ್ಲ ಅದು, ಆಫರ್ ಬಂದು ಅರ್ಹತೆಗೆ ತಕ್ಕಂತೆ ಸ್ಥಾನಮಾನ ಸಿಗಬೇಕು. ಹೈಕಮಾಂಡ್ ಎಲ್ಲ ನೋಡ್ತಿದೆ. ಹೈಕಮಾಂಡ್ ನಾಯಕರಿಗೆ ಕಣ್ಣು ಕಿವಿ ಮೂಗು ಬಾಯಿ ಇಲ್ಲ ಅಂದ್ಕೊಂಡ್ರ ಎಲ್ಲ ತೀರ್ಮಾನ ಅಲ್ಲಾಗುತ್ತೆ ಅನ್ನುವ ಮೂಲಕ ನನಗೆ ಅಲ್ಲಿಂದ ಆಶೀರ್ವಾದ ಸಿಕ್ಕಿದೆ ಅನ್ನುವಂಥ ಬಿಗ್ ಮೆಸೇಜ್ ಕೊಟ್ಟರು. ಅದಾದಮೇಲೆ ಮಾಗಡಿ ಬಾಲಕೃಷ್ಣ ಅವ್ರು ಏನು ಹೇಳಿದರು, KPCC ಅಧ್ಯಕ್ಷ ಸ್ಥಾನ ಖಂಡಿತ ಖಾಲಿ ಆಗುತ್ತೆ. ಯಾವಾಗ ಖಾಲಿ ಆಗುತ್ತೆ ಅಂದರೆ, ಈಗ ಅಲ್ಲಿರುವಂಥ ಡಿ ಕೆ ಶಿವಕುಮಾರ್ ಅವರು CM ಕುರ್ಚಿಲಿ ಕೂರ್ತಾರಲ್ಲ, ಆಗ ಸಹಜವಾಗಿ ನ್ಯಾಚುರಲ್ ಆಗೋದು ಖಾಲಿ ಆಗುತ್ತೆ ಅನ್ನುವ ಮೂಲಕ KPCC ಅಧ್ಯಕ್ಷ ಸ್ಥಾನದಿಂದ ಅವರನ್ನ ಕದಲಿಸೋಕ್ಕಾಗಲ್ಲ, CM ಸ್ಥಾನ ಸಿಗೋ ತನಕ ಅನ್ನುವ ಬಿಗ್ ಮೆಸೇಜ್ ಕೊಟ್ಟರು. ಅವರು ಕೂಡ ಕೊಟ್ಟರು. ಆ ಮೂಲಕ CM ಕುರ್ಚಿ ಏರೇ ಇರ್ತಾರೆ ಅನ್ನೋದನ್ನು ಹೇಳ್ತಾರೆ. ಆಮೇಲೆ ಈಗ ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಿದ್ದಾರೆ, ಹೈಕಮಾಂಡ್ ಕೊಡುತ್ತೆ, ಇಲ್ಲಿಂದ ನಾವೇನೋ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ಮಾಡ್ತೀವಿ ಅನ್ನೋ ಥರ ಆದರೆ ಅಲ್ಲ, ಅಲ್ಲಿಂದಾನೇ ಬರುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಸಿದ್ದು ಬಣದಲ್ಲಿ ಗುರುತಿಸ್ಕೊಂಡಿರೋ ಶಿವಲಿಂಗೇಗೌಡರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮೊನ್ನೆ. ಏನಂತ, ಹೈಕಮಾಂಡ್ ಏನಾದರೂ ತೀರ್ಮಾನ ತಗೊಂಡ್ರೆ ಅದನ್ನು ಪಾಲಿಸ್ತಾರೆ ಸಿದ್ದರಾಮಯ್ಯನವರು, ಡೌಟ್ ಇಲ್ಲ. ಆದರೆ ಆ ಟೈಮಲ್ಲಿ ಹೈಕಮಾಂಡು ಶಾಸಕರ ಅಭಿಪ್ರಾಯ ಕೇಳಿದ್ರೆ ಆಗ ನಾವು ಮುಚ್ಚಿದ ಲಕೋಟೆಯಲ್ಲಿ ನಮ್ಮ ಫೀಡ್ಬ್ಯಾಕ್ ಕೊಡ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಡೋ ಮೂಲಕ ಏನೋ ಒಂದು ಆಗೋದಿರೋದು ಹೌದು, ಬಟ್ ನಮ್ದೊಂದು ಪ್ಲಾನ್ ಬಿ ರೆಡಿ ಇದೆ ಅನ್ನುವಂಥ ಸಂದೇಶ ಕೊಟ್ಟಿದ್ರು. ಸೊ ಇದೇ ಸಂದೇಶ ಎಲ್ಲ ಕಡೆಯಿಂದ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದೆ ಅಲ್ವಾ. ಡಿ ಕೆ ಕ್ಯಾಂಪ್ ಹೇಳ್ತಿರೋದಿಷ್ಟೇ. ಈಗ ನೋಡಿ, ಹೈಕಮಾಂಡೇ ಡಿ ಕೆ ಶಿವಕುಮಾರ್ ಅವ್ರನ್ನ CM ಮಾಡಲಿದೆ ಅಂತ. ಇದಕ್ಕೆ ರಾಜಣ್ಣನವರ ರಿಯಾಕ್ಷನ್ನು ಬಂದಿದೆ. ಶಾಸಕರ ಅಭಿಪ್ರಾಯ ಕೇಳಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನವನ್ನು ತಗೊಳ್ಳತ್ತೆ. ಶಾಸಕರ ಅಭಿಪ್ರಾಯ ಒಬ್ಬೊಬ್ಬರದ್ದು ಒಂದೊಂದು ರೀತಿ ಇರುತ್ತೆ. 136 ಶಾಸಕರಿದ್ದರೆ 136 ಅಭಿಪ್ರಾಯ ಒಂದೇ ರೀತಿ ಇರಲ್ಲ. ಒಬ್ಬರಲ್ಲ, ಬಹಳಷ್ಟು ಜನ ಇದ್ದಾರೆ ಆ ಸ್ಥಾನಕ್ಕೆ ಅರ್ಹರಿರೋರು. ಒಬ್ಬರಲ್ಲ, ಆ ಕುರ್ಚಿಗೆ ಅರ್ಹರಿರೋರು ಬಹಳಷ್ಟು ಜನ ಇದ್ದಾರೆ. ಬಟ್ ಹೈಕಮಾಂಡ್ ಹೇಳಿರೋದ್ರಿಂದ, ಖರ್ಗೆ ಅವ್ರ ಕಟ್ಟಾಜ್ಞೆ ಇರೋದ್ರಿಂದ ನಾವೇನು ಮಾತಾಡಲ್ಲ. ಅಂತಿಮ ತೀರ್ಮಾನ ಹೈಕಮಾಂಡ್ದೇ. ಎಲ್ಲರ ಅಭಿಪ್ರಾಯವನ್ನು ಕೇಳುತ್ತೆ. ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರಬೇಕಾಗತ್ತೆ. ಪಕ್ಷ ಏನೇ ನೇಮಕಾತಿ ಇದ್ರು, ಯಾವುದೇ ಸ್ಥಾನಮಾನದ ನೇಮಕಾತಿ ಇದ್ರೂ ಕೂಡ ಅಂತಿಮ ಹೈಕಮಾಂಡ್.
ಮತ್ತೊಂದು ಕಡೆ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ವಯಿಸಲ್ಲ ಅನ್ನೋ ವಿಚಾರವೂ ಕೂಡ ಬಂದಿದೆ. ಒಂದ್ ಕಡೆ ಹೈಕಮಾಂಡೇ CM ಮಾಡುತ್ತೆ ಅನ್ನೋ ಸ್ಟೇಟ್ಮೆಂಟ್, ಮತ್ತೊಂದು ಕಡೆ ಒನ್ ಮ್ಯಾನ್ ಒನ್ ಪೋಸ್ಟ್ ಎಲ್ರಿಗೂ ಅನ್ವಯಿಸಲ್ಲ, ಎಕ್ಸೆಪ್ಷನ್ ಇರುತ್ತೆ ಅನ್ನುವಂಥ ಹೇಳಿಕೆಯೂ ಕೂಡ ಬಂದಿದ್ದು, ಆ ನಿರ್ಣಯವನ್ನು ನಾವು ಹೈಕಮಾಂಡ್ ಹೇಳಿದ್ರೆ ಒಪ್ತೀವಿ ಅನ್ನುವಂಥ ರಿಯಾಕ್ಷನ್ ಈಗ ರಾಜಣ್ಣವ್ರ ಕಡೆಯಿಂದ ಬಂದಿದೆ. ಸೊ ಮೂಡಾ ಕೇಸಲ್ಲಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಇಡಿ ತುರ್ತಾಗಿ ಸಿದ್ದರಾಮಯ್ಯನವ್ರ ಪತ್ನಿಯವ್ರನ್ನ ಕರೆದಿತ್ತು, ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ. ಬಟ್ ಎನಿ ಟೈಮ್ ಈಗ ಸಿದ್ದರಾಮಯ್ಯನವ್ರಿಗೆ ನೋಟಿಸ್ ಕೊಡುವಂಥ ದಟ್ಟ ಸಾಧ್ಯತೆ ಅಂತ ಹೇಳಲಾಗ್ತಿದೆ. CBIಗೆ ಹೋಗುತ್ತಾ, ವಾದ ಪ್ರತಿವಾದ ಮುಗಿದು ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಸೊ ಎನಿ ಟೈಮ್ ಮೂಡಾ ಸಂಕಷ್ಟವೂ ಎದುರಾಗಬಹುದು. ಇಲ್ಲ ಅಧಿಕಾರ ಹಂಚಿಕೆ ಸೂತ್ರ 36 ತಿಂಗಳು 30 ತಿಂಗಳು ಈ ಥರದ್ದೆಲ್ಲ ಕೇಳಿ ಬರ್ತಿದೆ. ಅಕ್ಟೋಬರ್ ನವೆಂಬರ್ಗೆ ಮುಹೂರ್ತ ಡೆಡ್ಲೈನ್ ಅಂತ ಹೇಳಲಾಗ್ತಿದೆ. ಆ ಪ್ರಕಾರವಾಗಿ ಹೋದ್ರೂ ಕೂಡ ಇಂಥದ್ದೆಲ್ಲ ಆಗಬಹುದು. ಸಿದ್ದರಾಮಯ್ಯನವರೇ ಇದನ್ನು ತಮ್ಮ ಆಪ್ತರಿಗೂ ಹೇಳ್ಕೊಂಡಿದ್ದಾರಂತೆ. ಇಷ್ಟು ತಿಂಗಳು ಇಷ್ಟು ವರ್ಷ ಅನ್ನೋದನ್ನೆಲ್ಲ ರಾಹುಲ್ ಗಾಂಧಿ ಅವರು ನನಗೇನು ಹೇಳಿಲ್ಲ. ಬಟ್ ಅಂತಹ ಸಮಯ ಬಂದರೆ ಹೈಕಮಾಂಡ್ ಏನಾದರೂ ನಿರ್ಧಾರ ತಗೊಂಡ್ರೆ ಪಾಲಿಸಿ ಅಂತ ಮಾತ್ರ ಹೇಳಿದ್ದಾರೆ. ಸೊ ಮೆಂಟಲಿ ನೀವು ಪ್ರಿಪೇರ್ ಆಗಿರಿ ಅನ್ನೋ ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ದಾರೆ ಅನ್ನೋ ಚರ್ಚೆನೂ ಆಗ್ತಿದೆ ಕೈಪಾಳ್ಯದಲ್ಲಿ. ಹಾಗಾಗಿ ಚಟುವಟಿಕೆ ಈಗ ಬಿರುಸಿನ ಕಾರ್ಯಾಚರಣೆ ಶುರುವಾಗೇ ಬಿಟ್ಟಿದೆ DK ಬಣದಿಂದ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಿದೆ. ಆದರೆ ಸಿದ್ದು ಟೀಮ್ ಮಾತ್ರ ನಮ್ಮ ಪ್ಲಾನ್ B ಇದೆ ಅನ್ನೋ ಥರದ ಕೌಂಟರ್ ಕೊಡ್ತಿರೋದು. ಎಲ್ಲರ ಅಭಿಪ್ರಾಯ ಕೇಳೆ ತಾನೇ ಹೈಕಮಾಂಡ್ ತೀರ್ಮಾನ ತಗೊಳ್ಳೋದು ಅನ್ನುವ ಮೂಲಕ ಸತೀಶ್ ಜಾರಕಿಹೊಳಿ ಅವರು ನೋಡಿ ಒಂದು ಖಾಸಗಿ ಡಿಜಿಟಲ್ ವಾಹಿನಿಗೆ ಕೊಟ್ಟಿರುವಂಥ ಸಂದರ್ಶನದಲ್ಲಿ, ವಾರ್ತಾ ಭಾರತಿಗೆ ಕೊಟ್ಟಿರುವ ಸಂದರ್ಶನದಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾಸ್ ಲೀಡರು ಅಥವಾ ಜನಕ್ಕೆ ನೀವು ಕನೆಕ್ಟ್ ಆಗ್ತೀರಾ, ಸ್ವಲ್ಪ ಸತೀಶ್ ಜಾರಕಿಹೊಳಿ ಅವರು ಈ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗಲ್ಲಿ ಹಿಂದೆ ಬಿದ್ದಿದ್ದಾರೆ ಅನ್ನೋ ರೀತಿಯ ಪ್ರಶ್ನೆಗೆ ಎಲ್ಲರೂ ಒಂದೇ ರೀತಿಯಲ್ಲಿ ಡೀಲ್ ಮಾಡಲ್ಲ, ನಮ್ಮ ಪಾಡಿ ನಾವು ಸೈಲೆಂಟಾಗಿ ಕೆಲಸ ಮಾಡ್ತಿರ್ತೀವಿ, ಅಷ್ಟಿಲ್ಲದೆ ಇಲ್ಲಿ ತನಕ ಬರ್ತಿದ್ವಾ ಅನ್ನೋ ಪ್ರಶ್ನೆ ಹಾಕ್ತಾರೆ. ಹಾಗೆ ಬೆಂಗಳೂರಿಗೆ ಬರೋದಕ್ಕೆ ಒಂದೇ ರೂಟ್ ಇರೋದಲ್ಲ, ಬರೀ ರಾಷ್ಟ್ರೀಯ ಹೆದ್ದಾರಿ ಮೂಲಕವೇ ಬೆಂಗಳೂರು ಕನೆಕ್ಟ್ ಆಗಬೇಕಾ? ಬೇಕಾದಷ್ಟು ದಾರಿಗಳಿವೆ ಗುರಿ ತಲುಪೋದಿಕ್ಕೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್, 10 ಅರ್ಥಗಳಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ. ರಾಷ್ಟ್ರೀಯ ಹೆದ್ದಾರಿ ಒಂದೇ ಅಲ್ಲ, ನನಗೆ ಬೆಂಗಳೂರು ತಲುಪೋಕಿರೋದು, ಬೇರೆ ದಾರಿಗಳಿವೆ ಅನ್ನುವ ಮೂಲಕ ಅವರ ನಡೆಯೂ ಕೂಡ ಮೀನಿನ ಹೆಜ್ಜೆಯಂತೆಯೇ ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಪಾಲಿಟಿಕ್ಸ್ನ ಹಸ್ತಕ್ಷೇಪದ ಬಗ್ಗೆ ಸಿಟ್ಟಾಗಿದ್ದಾರೆ, ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. 50 ಶಾಸಕರ ಬಲವನ್ನ ಹಿಡ್ಕೊಂಡು ಈಗಾಗಲೇ ಅಧ್ಯಕ್ಷ ಕುರ್ಚಿಗೆ ಟವೆಲ್ ಹಾಕೋಕೆ ಶುರು ಮಾಡಿದ್ದಾರೆ. ಅಧ್ಯಕ್ಷ ಕುರ್ಚಿ ಏರಿದ್ರೆ 28ಕ್ಕೆ CM ರೇಸ್ಗೆ ಬರ್ತೀನಿ ಅನ್ನೋ ಕಾರಣಕ್ಕೆ. ಸೊ ಎಲ್ಲ ಬಗೆಯಲ್ಲೂ ಸತೀಶ್ ಜಾರಕಿಹೊಳಿ ಅವರು ತಯಾರಾಗಿದ್ದಾರೆ. ಇವರಾಗ್ತಾರೆ ಅಂದ್ರೆ ನಾನು ಯಾಕೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸೆಡ್ ಹೊಡೆಯೋದಕ್ಕೆ ಸತೀಶ್ ಜಾರಕಿಹೊಳಿ ತಂಡ ಕಟ್ಟು ಬಿಟ್ಟಿದ್ದಾರೆ. DK ಶಿವಕುಮಾರ್ ಬಾಣದಿಂದ ಬರ್ತಿರುವಂಥ ಬಾಣಗಳು ಹೀಗಿವೆ. ಸೊ ಹೈಕಮಾಂಡ್ ಯಾವುದೇ ಸಮಯದಲ್ಲಿ ಅಚ್ಚರಿಯ ತೀರ್ಮಾನವನ್ನು ತಗೊಳ್ಳಬಹುದಾದಂಥ ಸುಳಿವು ಈಗ ಕೈಪಾಳ್ಯದಿಂದಲೇ ಹೊರ ಬರ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.